ಸರ್ ಯಾವ ಊರಿಂದ ಬಂದಿದ್ರಿ? ಕವಣಾಪುರದಿಂದ ಬಂದಿದ್ದೀವಿ. ಹೆಂಗಿದೆ ಸರ್ ನಿಮ್ಮೂರ ಟ್ರೆಂಡ್ ಈ ಸಲ? ಸರ್ ಈ ಹೋದ ಸರಿ ಎಲೆಕ್ಷನಲ್ಲಿ ಸುರೇಶ್ ಮೇಲೆ ಇಡೀ ಸರ್ಕಾರ ನಿಂತಿತ್ತು, ರಾಮನಗರ ಜಿಲ್ಲೆ ಎದುರು ನೋಡ್ತಿತ್ತು. ಇವತ್ತು ಅವ್ರ ಮುಂದೆ ಏನೋ ಮಾಡೋಕ್ಕಾಗಲ್ಲ, ಅವ್ರು ಮಾಡಿರೋ ಕೆಲಸಗಳ ಮೇಲೆ ಗೆದ್ದವ್ರು ಅವರು. ಇವತ್ತು ಏನು ಗೊತ್ತಾ, ಯಾಕೆಂದ್ರೆ JDS ನಿರ್ಣಯ ಮಾಡ್ತಾ ಇರೋದು ಯಾಕೆ ಅಂತಂದರೆ ಹುಟ್ಟಿದ ಮಕ್ಕಳುಗಳ ರಾಜಕೀಯ ಬೇಕು. ಈಗ ಕಾರ್ಯಕರ್ತರು ನಿಂತ್ಕೊಂಡು ಗೆಲ್ಲಿ ಅಂತ ಯಾರು ಕೇಳಲ್ಲ. ಈ ಕುಮಾರಸ್ವಾಮಿ ಸಾಮಾನ್ಯ ಕಾರ್ಯಕರ್ತರು ನಿಲ್ಸಿ ಗೆಲ್ಲಿ ಬಿಡಿ. ಅವ್ರು ದೇವೇಗೌಡ ಪ್ರಧಾನಿ ಮಾಡ್ದೋ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ದೋ, ಅವ್ರ ಮಗನೂ ಬೇಕೆ MLA ಬೇಕು ಅಂದರೆ ಇನ್ನು ಬೇರೆಯವ್ರಿಗೆ ಯಾರಿಗೂ ಹೆಂಗೂ ಬೇಡವಾ? ಇವತ್ತಿನ ಸನ್ನಿವೇಶದಲ್ಲಿ ಗೇದಕ್ಕೆ ಮೇವಾಗ್ತಿದ್ದಾರೆ. ಇವತ್ತು ಎಲ್ಲ ಕಡೆ ರಾಜಕೀಯದಲ್ಲಿ ಯಾರು ಸಾಚ ಯಾರೂ ಇಲ್ಲ. ಇವತ್ತು ಸುರೇಶ್ ಅವ್ರ ಕೆಲಸ, ಇವತ್ತು ಪ್ರತಿಯೊಂದು ಊರಲ್ಲೂ ಫಿಲ್ಟರ್ ನೀರು ನಡೀತಾ ಇದೆ. ಅವ್ರ ಹೆಸರು ಜನ ನೀರು ಕುಡಿತಾವ್ರೆ. ಇವತ್ತು ರಾಜಕೀಯದಲ್ಲಿ ಯಾರು ಸಾಚ ಇಲ್ಲ ಸಹ. ಇವತ್ತು ಇಡೀ ಲೋಕಸಭೆಯಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ನೋಡ್ತಾಯಿತ್ತು, ರಾಮನಗರ ಜಿಲ್ಲೆ ಎದುರು ನೋಡ್ತಾಯಿತ್ತು. ಅಷ್ಟು ಘಟಾನುಘಟಿಗಳು ನಿಂತ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಈ ಸಲ ಸೋತ್ಬಿಡ್ತಾರಾ? ಈ ಸಲ 2 ಲಕ್ಷ ಲೀಡರ್ ಗೆಲ್ತಾರೆ. ಅಲ್ಲ, ಈಗ ಮಂಜುನಾಥ್ ಅವ್ರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು, ಈ ಬಾರಿ ಸತತವಾಗಿ ಸೋಲಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಏನೇ ಮಾಡಿದ್ರು ಸಹ ಜನ ಮನ್ಸು ಮಾಡಬೇಕು. ನಾನು ಒಂದು 3 ಜನ ಹೇಳ್ಬಿಟ್ರಾಗುತ್ತಾ? ಇವತ್ತು ಜನ ಮನ್ಸು ಮಾಡಿದ್ರೆ ಅಯ್ಯಪ್ಪ ನಿವೃತ್ತಿ ಮಂದಿ ಮನೇಲಿ ಇರಬೇಕಾಯ್ತು. ಅವಮಾನ ಮಾಡೋಕ್ಕೆ ಈಜಿಕ್ತವ್ರು ಅಷ್ಟೇ ಅವನ್ನ. ಇವತ್ತು ಜಯದೇವ ಆಸ್ಪತ್ರೆ ನಿರ್ದೇಶಕ ಅಯ್ಯಪ್ಪ ಡೈರೆಕ್ಟರ್ ಆಗಿದ್ದವರು. ಇವತ್ತು ಯಾರಿಗೋ 4 ಜನಕ್ಕೆ ಮಾಡಿಬಿಟ್ರೆ ನನಗೆ ಕೆಟ್ಟದ್ದು ಮಾಡಿದ್ದಾರೆ, ಅದು ನಾನು ಹೇಳೋಕ್ಕಾಗಲ್ವಾ? ಇವತ್ತು ಒಂದು ಬಾಡಿ ತರಬೇಕಾದ್ರೆ ನಾನು ನಮ್ಮ ಮಾವನ ಬಾಡಿಯ 4 ಅವರ್ ವೆಯ್ಟ್ ಮಾಡಿದ್ದೀನಿ ರೇಷನ್ ಕಾರ್ಡ್ ಲಾಕ್ ಆಗಿಬಿಟ್ಟು. ಏನಂದ್ರೆ ಗೊತ್ತಾ, ಹೋಗಪ್ಪ ಆಚೆ ಅಂದರು. ಯಾರಿಗೋ 4 ಜನಕ್ಕೆ ಮಾಡಿಬಿಟ್ರೆ ನಂಗೆ ಮಾಡಬೇಕಲ್ಲ. ಇವತ್ತು ಒಳ್ಳೇದೊಂದು ಕೆಟ್ಟದ್ದಿದ್ದೇ ಇದೆ. ಸರ್ ನಿಮ್ಮೂರಲ್ಲಿ ಹೇಗಿದೆ ಸರ್? ನಮ್ಮೂರಲ್ಲಿ ನೋಡಿ ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ DK ಸುರೇಶ್ ಬಿಟ್ಟರೆ ಬೇರೆ ಯಾರೂ ಗೆಲ್ಲೋದು ಇಲ್ಲ. ಮಂಜುನಾಥ್ ಅಂತ ಕರ್ಕೊಬನ್ನಿ ಸರ್, ಪಾಪ ಅವರು ಎಲ್ಲೋ ವೈದ್ಯ ಕೆಲಸ ಮಾಡ್ಕೊಂಡಿದ್ರು ಪಾಪ ಗೌರವಾಯುತಾಗಿ. ಅವ್ರನ್ನ ಕರ್ಕೊಬಂದು ಬಲಿಪಶು ಮಾಡೋಕ್ಕೆ ಬಂದವ್ರೆ JDS ಮತ್ತು ಈ BJP ಅವರು.